ಅವ್ನು ಔಟ್ಸೈಡ್ ರೌಡಿ ಥರ ಬಂದು ಮಕ್ಕಳು ಕುಡಿಯೋದು ಹೊಡಿಯೋದು ಇದೇನು ಹಾಸ್ಟ್ಲಾ ಇದು ಏನ್ರಿ ಇದು ಲಾಡ್ಜಾ ಔಟ್ಸೈಡರ್ಸ್ಗೆ ತಿಂಗಳ ಎಷ್ಟು ಜನ ಬರ್ತಾರೆ ಅವರು ಔಟ್ಸೈಡರ್ಸು ದಿನ ಸಮಸ್ಯೆ ಬಗೆಹರಿಯಲ್ಲ ನಿಂತ್ಕೋಬೇಕು ನೀವು ಬಂದ್ರೆ ಅಂತ ನಿನ್ನೆ ಎಲ್ಲ ಐಟಮ್ಸ್ ಅಲ್ಲ ರೀ ಆ ಮಕ್ಕಳು ಸಣ್ಣ ಮಕ್ಕಳಿಗೆ ಆ ಥರ ಮಾಡಿದ್ದೀರಾ ಈ ಡಿಗ್ರಿ ಹೋಗೋ ಹುಡುಗರು ನಾಳೆ ಈ ದೇಶಕ್ಕೆ ಅವರು ಶಕ್ತಿಗಳಾಗಬೇಕು ಬುನಾದಿಗಳಾಗಬೇಕು ಅವ್ರು ನೀವು ಬುಡಾನ ಕಿತ್ತು ಬಿಡ್ತೀರಾ ಏನು ಬುನಾದಿಗಳಾಗ್ತಾರೆ ಅವರು ನೀವೇ ಕೈಯಿಂದ ಕೊಡ್ತಾ ಇದ್ದೀರಾ ನೀವು ನಿಮ್ಮ ಡಿ ಡಿ ಅವರು ಏನು ರೀ ಕೈಯಿಂದ ಕೊಡ್ತಾ ಇದ್ದೀರಾ ಇವು ಸಸ್ಪೆಂಡ್ ಮಾಡಿರಿ ಫಸ್ಟು ಇದು ಅನ್ಫಿಟ್ ಟು ಕಂಟಿನ್ಯೂ ಅದು ಅವ್ರ ಗತಿ ಇಲ್ಲಿ ಮಕ್ಕಳಿಗೆ ಗತಿ ಮೇಲೊಂದು ಕಮ್ಮಿ ಹಾಕಿ ಹೋಗ್ತಾ ಇಲ್ಲ ನಿಮ್ಗೆ ಎಷ್ಟಾಗೋಗುತ್ತೆ ರೀ ಒಂದು ಕಮ್ಮಿ ತೊಗೊಂಡು ಒಂದು ಇದು ಮಾಡೋಕ್ಕೆ ಅವರೆಲ್ಲ ಅನಾಥ ಮಕ್ಕಳ ಗೌರ್ಮೆಂಟಿಂದ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಕೊಡ್ತಾ ಇದ್ದೀವಿ ಅದನ್ನು ಸೇರ್ಸೋಕ್ಕೆ ನಿಮ್ಮಿಂದ ಆಗ್ತಾಯಿಲ್ಲ ಅಂದರೆ ನೀವು ಇದು ಮಾಡೋದು ಯಾರು ಈ ಮಕ್ಕಳಲ್ಲ ಯಾರು ಈ ಮಕ್ಕಳಲ್ಲ ಹಾಂ ಅವರೇನು ರಥಕ್ಕಿಲ್ವಾ ಅವರೇನು ಮನುಷ್ಯರಲ್ವಾ ನಿಮ್ಮ ಧೋರಣವಾಗಿಲ್ಲ ನೀವು ಯಾವ ಜಾತಿ ನಾಚಿಕೆ ಆಗ್ಬೇಕು ನಿಮಗೆ ಅಲ್ಲೇ ಹುಟ್ಟು ಈ ಥರ ಈ ಮಕ್ಕಳಿಗೆ ಗತಿ ಮಾಡ್ತಾ ಇದ್ದೀರಾ ಮತ್ತು ಎಷ್ಟು ಸಹ ಹತ್ಯ ಅವ್ರ ಮನಸ್ಸಲ್ಲಿ ನೀವು ಕೆಟ್ಟ ಹುಳ ಬಿಟ್ಟುಬಿಟ್ಟಿದ್ದೀರಾ ನೀವು ಇಲ್ಲಿಂದ ಬೆಳೆ ಆಚೆ ಬಂದು ಒಳ್ಳೆ ಬುದ್ಧಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅವನ್ನ ಆ ಥರ ಕೆಟ್ಟ ಹಾಳು ಮಾಡಿಸಿಬಿಟ್ಟಿದ್ದಾರೆ ನೀವು ಸರಿಯಾಗಿ ಸಾಂಬಾರು ಮಾಡಲ್ಲ ಸರಿಯಾಗಿ ನೀರು ಮಾಡಲ್ಲ ಬಿಸಿನೀರಿಲ್ಲ ತಣ್ಣೀರಲ್ಲ ಬೇಸಿಗೆಗಾಲ ತಣ್ಣೀರು ಮಾಡಲಿ ಪರವಾಗಿಲ್ಲ ಈ ಚಳಿಗಾಲ ನಿಂಗೆ ತಣ್ಣೀರು ಸ್ನಾನ ಮಾಡಬೇಕು ಅವರು ಎಲ್ಲಿ ತೋರಿಸಿ ಬಿಸಿನೀರ್ದು ಯೂನಿಟ್ಟು ಇನ್ನೆಂಗೆ ಇವ್ರು ದೊಡ್ಡವ್ರಿಗೆ ಬಿಸಿನೀರು ಕೊಡಬಾರ್ದು ಅಂತಿದೆಯಾ ಯಾರ್ದು ಇದು ಅವ್ರ ಅಪ್ಪ ಅಮ್ಮ ಬಡವರು ಅಂತ ಹೇಳ್ಬಿಟ್ಟು ಈ ಥರ ಪರಿಸ್ಥಿತಿ ಅವ್ರು ಬಡವರಲ್ಲ ರೀ ನಾವು ಬಡವರು ನಮ್ಮ ಮನಸ್ಸು ಬಡವು ಲಕ್ಷಾಂತರ ದುಡ್ಡು ಕೊಡ್ತಾ ಇದೆ ಗೌರ್ಮೆಂಟಿಂದ ಹಾಸ್ಟ್ಲಿಗೆ ಅಂತ ಕೊಡ್ತೀವಿ ಆ ಕಿತ್ತೂರು ರಾಮ್ ಚೆನ್ನಮ್ಮ ಹಾಸ್ಟ್ಲ್ ಎಷ್ಟು ಚೆನ್ನಾಗಿರ್ತಾವೆ ಸರ್ ನಾವು ಎಲ್ಲ ಕಡೆ ಹೋಗಿ ಬಂದಿದ್ವಿ ಇಷ್ಟು ವರ್ಷ ಬಳ್ಳಾರಿ ಇಷ್ಟು ವರ್ಷ ಎಲ್ಲೂ ಇಲ್ಲ ಹಾಸ್ಟ್ಲಲ್ಲಿ ನಾನು ಮನುಷ್ಯರ ನೀವು ಮಾನವೀಯತೆ ಇದೆ ನಿಮಗೆ ಇಟ್ಸ್ ಅನ್ಫಾರ್ಚುನೇಟ್ ಸರ್ ನೀವು ಸ್ವಲ್ಪ ರಿಜಿಸ್ಟರ್ ಮಾಡಿ ಇದು ಈ ಹಾಸ್ಟೆಲ್ ನಂಬರ್ ಬರ್ತಾವೆ ಟೋಟಲ್ ಎಷ್ಟು ಜನ ಇದ್ದಾರೆ ಮಕ್ಕಳು ನೀರು ಹಾಕ್ತಾರೆ ಪೌಡ್ರ್ ಹಾಕ್ತಾರೆ ಅಂದರೆ ನೀರು ಮಿಕ್ಸ್ ಮಾಡಲೇಬೇಕಲ್ಲ ಕುಡಪ್ಪ ಹಾಲು ಕುಡೋದೆಲ್ಲ ತಂದ್ರೆ ಈಗ ಎಲ್ಲಿದೆ ಇವತ್ತು ಸ್ವಲ್ಪ ಚೆನ್ನಾಗಿರ್ತದೆ ಎಷ್ಟು ಜನ ಮಕ್ಕಳು ಕೂತ್ಕೊಂಡಿದ್ದಾರೆ ಇವತ್ತು ಕೂತಿದ್ದಾರಾ 8 ಲೀಟ್ರಾ ಇಲ್ಲ ಇಲ್ಲ ತರ್ಸೋದೇ 150 ಲೀಟ್ರು ತಿಂಗಳಿಗೆ 8 ಲೀಟ್ರ್ ಎಲ್ಲಿಂದ 5 ಲೀಟ್ರ್ ಪರ್ ಡೇ ಅಲ್ಲಿಗೆ 40 ml ಜೆನ್ಯೂನ್ ಆಗಿ ಕೊಟ್ಟರೆ ಇವರೆಲ್ಲ ಗಟ್ಟಿ ಕಾಫಿ ಕುಡಿಬೇಕಲ್ಲ ಚಳಿಗೆ ಅದೆಲ್ಲ ಕುಡಿದು ಇನ್ನೆಷ್ಟು ಬರುತ್ತೋ ಅದು ಲೆಕ್ಕ ಮಾಡಬೇಕು. ಒಬ್ರು ನಾವು ಬರುವಾಗ ಒಬ್ರು ಲೇಡಿ ಇರ್ತಾರಲ್ಲ ವಾರ್ಡ್ ಅಂತ ಎಲ್ಲಿ ಟಾಯ್ಲೆಟ್ ತೊಡಸೋ ರೇಂಜಿಗೆ ಮಾಡ್ತಾನೆ ಸರ್ ಅದು ಮಾತ್ರ ಆಯ್ತು ಬಿಡಿ ನಾನು ತಗೊಂಡೇನು ಬಿಡಿ ನೀವು ಸುಳ್ಳು ಕೇಳಿದ್ರೆ ನಾನು ಕೊಟ್ಟು ನಮ್ಮ ಪತ್ರಕರ್ತಿದ್ದಾರೆ ಅವ್ರು ಕೊಡ್ತಾರೆ ಬಿಡಿ ನಮ್ಮ ಪೊಲೀಸವ್ರು ಬರ್ತಾರೆ ವಾಚ್ ಮಾಡ್ತಾರೆ ನಿಮ್ಮನ್ನು ನಮ್ಮ ಪತ್ರಕರ್ತಿರ್ತಾರೆ ಸಮಾಜ ಬೇರೆಯವರು ವಿಡಿಯೋ ಮಾಡ್ತಾರೆ ಆಗ ಮತ್ತೆ ಮನೆಗೆ ಹೋಗ್ತೀಯಾ ಹೇಳಿದ್ದೀನಿ ಇವತ್ತೆ ಮಕ್ಕಳು ಸುಳ್ಳು ಹೇಳ್ತಾರೆ ಸರ್ ಸರ್ ನಾ ಸುಳ್ಳು ಹೇಳ್ಸಲ್ಲ ಮಯಪ್ಪ ನೀನು ಫೆನೈಲ್ ಕೊಡ್ತೀಯಾ ಬ್ರಷ್ ಕೊಡ್ತೀರಾ ತಾವು ತೊಳೆಯೋದು ಅಂತ ಮಕ್ಕಳು ಅಷ್ಟು ಕ್ಲೀನಾಗಿ ಹೇಳ್ತಾ ಇದ್ದಾರೆ ಮಯಪ್ಪ ಮಕ್ಕಳು ಕೇಳ್ತಾರ ಇಲ್ಲ ಸರ್ ನಾನೆಲ್ಲ ತೊಳೆದ ದಿವಸ ನಾನೇ ತೊಳೆದು ಫೋಟೋ ಸಹಿತ ಹಾಕಿಸ್ತಾನೆ ಸರ್ ಹರಿಶ್ಚಂದ್ರ ಎಲ್ಲ ಇದು ತೋರಿಸ್ತೀವಿ ಟಾಯ್ಲೆಟ್ಸ್ ಇದೆ ಓ ತಿರುಗ್ತಾ ಇದೆ ಸರ್ ನೋಡಿ ತಿರುಗ್ತಾ ಇದೆ ನೋಡಲ್ಲ ಇವ್ರಲ್ಲ
ನೋಡಿ ಇಲ್ಲಿ ಬನ್ನಿ, ನಿಮ್ಮ ಹೆಸರೇನು? ವಾರ್ಡನ್ ಯಾರ್ರಿ? ವಾರ್ಡನ್ ಕರಿ. ಡೆಪ್ಟಿ ಡೈರೆಕ್ಟ್. ಫುಲ್ ಹುಳ ಇದೆ. ಚೆಕ್ ಮಾಡೋದಲ್ಲ, ಇದೆಯಲ್ಲ. ಹಾಕಂಗಿಲ್ಲ ಮಕ್ಕಳಿಗೆ. ಇಲ್ಲ ಸರ್. ಕರೀರಿ ವಾರ್ಡನ್ ಇದನ್ನ ರೆಡಿ ಆಗಿದೆ ನೋಡಿ. ಫುಲ್ ಹುಳ ಹುಲ್ಲಿದೆ ಇದರಲ್ಲಿ. ಡಿ ಸಾಹೇಬ್ರೆ ಸರ್, ಇದೆಲ್ಲ ಇದೆ ರೀ, ಇದೆಲ್ಲ ಕ್ಲೀನ್ ಮಾಡ್ಬೇಕು. ಮಾಡಿಸ್ತೀನಿ ಸರ್, ಫುಲ್ ಇದೆ ಒಳಗಡೆ. ಮಾಡಿಸ್ತೀನಿ ಸರ್. ನೋಡ್ರಿ, ಅದರಲ್ಲೂ ಸರ್, ಅದರಲ್ಲೂ ನೋಡ್ರಿ. ಇದೇನಿದು? ಅದು ಹುಳನೇ ಸರ್. ಅದನ್ನು ಇಡ್ಲಿ ಅಲ್ಲ, ಇದು ಹುಳ ಹುಳ ನೋಡಲ್ಲಪ್ಪ, ಇದೆಲ್ಲ ಹುಳನೇ. ಯಾರು ವಾರ್ಡನ್? ಯಾರು ತಿನ್ಬೇಕಿದ್ನ? ನೋಡಲ್ವೇನ್ರಿ ನೀವು? ನಿಮ್ಮ ಹೆಸರೇನು? ಅಯ್ಯ, ನಾನು ವಿಸಿಟ್ ಮಾಡಿದ್ರೆ ನೀನು ಬಂದಿರಲಿಲ್ಲ ಅಲ್ಲ ಲಾಸ್ಟ್ ಟೈಮು? ಎಲ್ಲ ಆಚೆ ಹೋಗಿದ್ದೆ ನೀನು. ಇದೇನಿದು, ಇದೆಲ್ಲ ಮಕ್ಕಳು ತಿನ್ಬೇಕಾ ಅಥವಾ ನಾವು ತಿಂತೀವಾ? ನೋಡಿ, ಅಕ್ಕಿನಲ್ಲಿ ಬರೋ ಹುಳ. ನೋಡ್ಕೋಬೇಕ್ರಿ. ಇದು ಇದೆಲ್ಲ ಗಲೀಜಿಲ್ಲ ಮಕ್ಕಳು, ಪಾಪ ದೇವರಂತ ಮಕ್ಕಳು. ಅವಾಗ ಹಾಕ್ಬಿಟ್ರೆ ನಮಗೆ ಶಾಪ. ಅವ್ರಿಗಂತ ಊಟ ಹಾಕೋದು ನೀವು. ಶುಡ್ ವೆರಿ ವೆರಿ ಕೇರ್ಫುಲ್ ಸರ್. ನೋಡಲ್ಲ ಮಾಡವ, ನೀವೆಲ್ಲ ಜವಾಬ್ದಾರಿ ನಿಮಗೆ. ಓ, ಇಲ್ಲೂ ಅದೇ ರೀ. ರೈಸ್ ಸಕ್ಕರೆ ಸರ್. ಸಕ್ಕರೆ ಇದೆ, ಅದೆಲ್ಲ ತಂದಿರಿ. ಏನಕ್ಕೆ ಹಾಕೋದು? ಇವ್ರಿಗೆ ಏನಕ್ಕೆ ಹಾಕೋದು? ಇದೆಲ್ಲ ಹಾಕಿದಲ್ಲ, ಇವ್ರಿಗೆ ಏನಕ್ಕೆ ಹಾಕೋದು? ಶಿಸ್ತು ಮತ್ತೆ ಭಕ್ತಿ ಅಲ್ವಾ? ಯಾರ ಹೆಸರು? ಸಾಹೇಬ್ರದ ವೀರಪ್ಪ ಸಾಹೇಬ್ರು, ಜಡ್ಜಿ. ಜಸ್ಟಿಸ್ ವೀರಪ್ಪ. ಜಸ್ಟಿಸ್ ವೀರಪ್ಪ ಸರ್, ವಿಫಲೋಕಾಯುಕ್ತ. ಗೊತ್ತಾಯ್ತಾ? ಎಲ್ಲಿಂದ ಬರುತ್ತೆ? ಹೌದಮ್ಮ, ನೀವು ಬಂದಾಗ ಚೆಕ್ ಮಾಡ್ಕೋಬೇಕಲ್ಲ. ಈ ಸತ್ತು ಇದೆಲ್ಲ ಹಾಕಿ ಮಕ್ಕಳಿಗೆ ಅವ್ರು ನೋಡಲ್ಲ, ನಿಮ್ಮ ತಂದು ಹಾಕ್ಬಿಡ್ತಾರೆ ಅವರು. ಹುಳ ಬರೋದು ಬರಬಾರ್ದು. ಜಾಸ್ತಿ ಸಮಯ ಆದ್ಮೇಲೆ. ನನ್ನ ಜೋರಕ್ಕೆ ಹೋಗಿದ್ವಿ, ಪೌಡ್ರಾಗ ಹೋಗಿತ್ತು. ನಿಮ್ಗೇನು ಜೋರ ಕೊಡಲ್ವಾ? ಇದೆಲ್ಲ ಮುಟ್ಟಿದ್ರು. ನೀವೇನು ನಿಮ್ಮ ಹೆಸರು? ಶೇಖಣ್ಣ. ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ ನಾವು? ಇಂಥ ಊಟ ಹಾಕ್ತೀವಿ ನಮ್ಮ ಮಕ್ಕಳಿಗೆ. ನೀವು ಬರಂಗಿಲ್ಲ ರೀ, ನೀವು ಕ್ಲೀನ್ ಮಾಡ್ತೀರಾ, ಅದೆಲ್ಲ ಕಚ್ಚಿರ್ತಾವಲ್ಲ ಇದರಲ್ಲಿ. ಬಂದಿರೋದನ್ನ ಯಾಕೆ ರಿಸೀವ್ ಮಾಡ್ತೀರಾ ಅಂತ ಸಾಬ್ರು ಕೇಳ್ತಾರೆ. ಚೆಕ್ ಮಾಡ್ಕೋಬೇಕು ನೀವು. ತಗೊಳ್ಳೋದು ಮತ್ತೆ ಸಾರ್ ಹುಳ ತಗೊಳ್ಳಲ್ಲ ಅಂತ ಹೇಳ್ಬೇಕು ನೀವು. ರಿಜೆಕ್ಟ್ ಮಾಡ್ತೀವಿ. ಮತ್ತೆ ನಾವು ತೊಂದರೆ ನಮ್ಮ ತೊಂದರೆ ಆಗುತ್ತೆ, ಇಂಥ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬೇಕು ನೀವು. ಅವ್ರು ಹೇಳ್ಕೊಡ್ತಾರಲ್ಲ, ನೀವು ಚೆಕ್ ಮಾಡಲ್ವಾ? ಮಾಡ್ಬೇಕ್ರಿ, ಜವಾಬ್ದಾರಿ ಇರಬೇಕು ನಿಮಗೆ. ಇಲ್ಲಿ ಬಹುಶಃ ಮಕ್ಕಳ ಮುಂದೆ ಈ ಬರೋದ ಇದ್ದಾರಲ್ಲ ಬೆಳ್ಳುಳ್ಳಿ, ನಾಟಿ ಸರ್. ಇದು ಸ್ವಲ್ಪ ಇದಾಗಿದೆ ನೋಡಿ. ಎಷ್ಟು ವರ್ಷ ಕೊಡ್ತಾರೆ ತರ್ತೀವಿ ಅಣ್ಣ? ಇದಾ ನೋಡಿ, ಯಾಕೆ ನೀವು ಆವಾಗ ಸಿಗಲ್ವ ಇಲ್ಲಿ? ಇದು ಸ್ಟಾಕ್ ತಂದ್ಬಿಟ್ರೆ ಕಷ್ಟ ಆಗುತ್ತೆ. ಅಕ್ಕಿ ತಗೊಂಡ್ರಲ್ಲಿ ಅಕ್ಕಿ ಯಾರು ಸಿಗೋಣ ಹಿಂದೆ ವಿಡಿಯೋ ಎಲ್ಲ ಎನ್ಕ್ವೈರಿ ಮಾಡಿ ಮಕ್ಕಳಿಗೆ. ಪಾಪ ಈ ಮಕ್ಕಳು ಕುಳಿತಾವಂತೆ, ಎಲ್ಲ ಫೆನೈಲ್ ಹಾಕಿ ಬ್ರಷ್ ತಗೊಂಡು. ಮಕ್ಕಳು ಕೈ ತೊಳೆಯಂಗಿಲ್ಲ ರೀ ಇವರೇ. ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ, ಮಾತಾಡಿ. ಮಕ್ಕಳನ್ನೇನು ನೋಡ್ಬೇಡಿ, ಮಕ್ಕಳನ್ನ ನೋಡ್ಬೇಡಿ. ದಿನಕ್ಕೋಸ್ಕರ ಬರ್ತೀವಿ ಡಿಡಿ ನೀವು ಇಲ್ಲಿಗೆ? ಸರ್ ತಿಂಗಳಿಗೆ 2 ಸಲ ಬರ್ತೀವಿ.
ಏನ್ ತಿಂಗ್ಳಿಗೆ ಏನ್ ಮಾಡ್ತೀರಿ ಮತ್ತೆ ಮಕ್ಕಳಿಗೆ ಮಾಡಕ್ ಬರಲ್ಲ ಅವರು. ಏ ಅಪ್ಪ ಮಕ್ಳು ಸುಳ್ಳು ಹೇಳ್ತಾರ 8 ಲೀಟರ್ ಹಾಲು ಅಂತ ಹೇಳಿದ್ರೆ ತಿಂಗಳಿಗೆ 25 ಮಕ್ಳಂತೆ ತಗೊಂಡಿರೋದೇ 150 ಲೀಟರ್. 5ನೇ ಸ್ಟಾಕ್ ಚೆಕ್ ಮಾಡ್ರಿ. ಅದು ಕಳಿಸ್ತೀನಿ ನೋಡಿ. ಇದು ಭಾರಿ ಘನಘೋರ ಮೆಲೋಡಿ ಇದು 5ನೇ ಕ್ಲಾಸ್ ಮಕ್ಳು ಪಾಪ ಬ್ರಷ್ ತಗೊಂಡು ತೊಳಿಬೇಕು. ಸ್ನಾನ ಎಲ್ಲಿ ಮಾಡ್ತಿರೋ? ಸರ್ ನೀವು ತಣ್ಣೀರ ಬಿಸಿನೀರ? ಎಲ್ರಿಗೂ ಬಿಸಿನೀರು ಬರುತ್ತಾ? ಏಯ್ ಎಲ್ಲ ಒಟ್ಟಿಗೆ ಹೋಗ್ತೀರ ಸ್ನಾನಕ್ಕೆ? ಒಟ್ಟಿಗೆ ಹೋಗಲ್ವೇನ ಸ್ನಾನಕ್ಕೆ? ಎಲ್ರು ಒಟ್ಟಿಗೆ ಹೋಗ್ತೀರಾ ಒಬ್ಬೊಬ್ರು ಹೋಗ್ತೀರಾ? ಒಟ್ಟಿಗೆ ಏನ್ ಸ್ನಾನ ಹಿಂಗೆಲ್ಲ ಹಾಕೊಂಡ್ಬರ್ತೀರಾ? ನಾನು ಬರ್ತೀನಿ ನಡಿ ನೋಡೋಣ ಬಾತ್ರೂಮ್ ಎಲ್ಲಿದೆ ಬಾತ್ರೂಮ್? ನಾ ಅದಕ್ಕೆ ಹೇಳಿದೆ ನಾನು ಹೆಣ್ಮಕ್ಳು ಒಂದ್ ಕಡೆ ಗಂಡ್ಮಕ್ಳು ಒಂದ್ ಕಡೆ ಇದೆಯಾ ಬಾತ್ರೂಮ್? ಎಷ್ಟು ಬಾತ್ರೂಮ್ ಇದೆ? ಆರಾಮಾಗಿ 5 ಬಾತ್ರೂಮ್ ಇದೆಯಾ? ಟಾಯ್ಲೆಟ್ಸ್ ಎಷ್ಟಿದೆ? 5. ಯಾವಾಗಲೂ ಬಿಸಿನೀರು ಬರುತ್ತಾ? ಸೊಳ್ಳೆ ಕಚ್ತಾವ ಚೆನ್ನಾಗಿ? ಸೊಳ್ಳೆ ಗುಡ್ ನೈಟ್ ಇದು ಕೊಟ್ಟಿಲ್ವಾ ನೀವು? ಆ ಮಲ್ಗೋ ಅದು ಸಾಲ ಮಾಡೋದು ಮಲ್ಗೋದತ್ತು ನಾವು ಆಗ್ಬೇಕು ದೊಡ್ಡವರಾದ್ಮೇಲೆ ಎಲ್ಲ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಯೋಗ ಮಾಡಿ ಸ್ಟ್ರಾಂಗ್ ಆಗ್ಬೇಕು ಅಲ್ವಾ? ಬೆಳಗ್ಗೆ ಎಷ್ಟೊತ್ತು ಹೇಳ್ತೀರಿ? 5:30ಗೆ ಏನ್ ಮಾಡ್ತೀರಿ? ಯಾರು ಹೇಳ್ಕೊಂಡು ಯೋಗ? ಯಾವ ಸಾರು? ಅಷ್ಟು ಮುದ್ದಾದ ಮಕ್ಕಳು ಅದಕ್ಕೆಲ್ಲ ರವೆಯಲ್ಲೆಲ್ಲ ಇದೆ, ಸಣ್ಣ ಸಣ್ಣ ಹುಳ ಇದೆ. ಇವ್ರು ತೋರಿಸಿದ್ವಿ ನಾವು. ಸ್ವಲ್ಪ ಜಲ್ದಿ ಮಾಡಿಸಿ ಅದು ಸ್ವಲ್ಪ ತೊಳೆದು ನೀರಲ್ಲಿ ಹಾಕಿ ಸ್ವಲ್ಪ ಹಾಕಿ ಬರ್ತವೆ. ಸ್ವಲ್ಪ ಕ್ಲೀನ್ ಮಾಡಿ ಹಾಕಿ. ಪಾತ್ರೆ ಎಲ್ಲ ಒಬ್ಬರ ಹಳೆಯಲ್ಲ ಚೆನ್ನಾಗಿ ಪಾತ್ರೆ ಕ್ಲೀನ್ ಮಾಡ್ತಾರೆ. ಇವಾಗ ಏನು ಮಾಡ್ತಾ ಇದ್ರಿ? ಹಾಲು ಬೆಳಗ್ಗೆ ಬಿಸ್ಕೆಟ್ ಉಂಟಲ್ಲ ಮಕ್ಕಳು ನಿಮ್ಗೆ ಗೊತ್ತಿಲ್ಲ. ಏನ್ ಕೊಡ್ತಾರೆ ಮಕ್ಕಳಿಗೆ? ಇವಾಗ ಅವ್ರ ಜೊತೆ ತಿಂದಿನ ಏನು ತಿಂಡಿ? ಇವಾಗ ಮಕ್ಕಳ ಸ್ಕೂಲ್ ಎಷ್ಟು ಟೈಮು? ಅಷ್ಟೊಂದು ಆಗ್ಬೇಕಲ್ಲ. ವಾಚರ್ ಯಾರ ಹೆಸರು ಹಾಕ್ತಗೊಳ್ಳೋದ? ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.